ನಾವು ದೇಶವನ್ನ ಪ್ರೀತಿಸ್ತೇವೆ, ಆದರೆ ದೇಶವನ್ನ ದೇವರಂತೆ ಪರಿಗಣಿಸಲು ಅಥವಾ ಪೂಜಿಸಲು ಸಾಧ್ಯವೇ ಇಲ್ಲ. ಇತ್ತೀಚೆಗೆ ವಂದೇ ಮಾತರಂ ಮಸೂದೆಗೆ ಸಂಬಂಧಿಸಿದಂತೆ ಇಸ್ಲಾಮಿಕ್ ಸಂಘಟನೆಗಳು ನೀಡಿರುವ ಈ ಹೇಳಿಕೆಯಿಂದ ತೀವ್ರ ಚರ್ಚೆ ಶುರುವಾಗಿದೆ. ಒಂದೆಡೆ ವಂದೇ ಮಾತರಂ ಗೀತೆಗೆ ರಾಷ್ಟ್ರೀಯ ಗೌರವ ಮತ್ತು ಮನ್ನಣೆ ನೀಡುವ ಮಸೂದೆಯ ಪರವಾಗಿ ವಾದಗಳು ಕೇಳಿಬರ್ತಾ ಇದ್ರೆ, ಇನ್ನೊಂದೆಡೆ ಧಾರ್ಮಿಕ ನಂಬಿಕೆಗಳು ಮತ್ತು ಸಂವಿಧಾನಿಕ ಹಕ್ಕುಗಳ ಆಧಾರದ ಮೇಲೆ ಇದಕ್ಕೆ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಅಷ್ಟಕ್ಕೂ ಈ ವಿವಾದದ ಹಿನ್ನೆಲೆ ಏನು, ಇಸ್ಲಾಮಿಕ್ ಸಂಘಟನೆಗಳು ಎತ್ತಿರುವ ಮುಖ್ಯ ಆಕ್ಷೇಪಣೆಗಳೇನು, ಈ ಮಸೂದೆಯ ಕುರಿತು ಕಾನೂನು ಮತ್ತು ಸಂವಿಧಾನ ಏನು ಹೇಳುತ್ತೆ, ಇದರ ಬಗ್ಗೆ ರಾಜಕೀಯ ಪಕ್ಷಗಳ ಅಭಿಪ್ರಾಯವೇನು, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತೀಯ ಸಂಸತ್ತು ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಮಸೂದೆ 2026 ಜುಲೈ 2026 ಅಧಿವೇಶನದಲ್ಲಿ ಅಂಗೀಕರಿಸಿದ ನಂತರ ದೇಶದ ಸಾಂಸ್ಕೃತಿಕ ಚಿಹ್ನೆಗಳು, ಸಂವಿಧಾನಿಕ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಆಚರಣೆಗಳ ನಡುವಿನ ಸಂಬಂಧದ ಕುರಿತು ದೇಶದಾದ್ಯಂತ ಗಂಭೀರ ಚರ್ಚೆಗಳು ಆರಂಭವಾಗಿದೆ. ಪ್ರಸ್ತುತ ಶಾಸನವು ದೇಶದ ರಾಷ್ಟ್ರೀಯ ಗೀತೆಯಾದ ವಂದೇ ಮಾತರಂಗೆ ರಾಷ್ಟ್ರಗೀತೆ ಜನಗಣಮನಗೆ ಇರುವಂತೆಯೇ ಶಾಸನಬದ್ಧ ಕಾನೂನು ರಕ್ಷಣೆ ಮತ್ತು ಸ್ಥಾನಮಾನವನ್ನ ವಿಸ್ತರಿಸುತ್ತದೆ. ಆದರೆ ಈ ಹೊಸ ತಿದ್ದುಪಡಿ ಕಾಯ್ದೆಯು ಮತ್ತು ಅದಕ್ಕೆ ಮುಂಚಿತವಾಗಿ ಕೇಂದ್ರ ಗೃಹ ಸಚಿವಾಲಯವು ಹೊರಡಿಸಿದ ಅಧಿಸೂಚನೆಯು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ, ಜಮಿಯತ್ ಉಲಾಮಾ ಎ ಹಿಂದ್ ಹಾಗೂ ಇತರ ಪ್ರಮುಖ ಇಸ್ಲಾಮಿಕ್ ಮತ್ತು ರಾಜಕೀಯ ಸಂಘಟನೆಗಳಿಂದ ತೀವ್ರ ಆಕ್ಷೇಪಣೆಗೆ ಗುರಿಯಾಗಿದೆ. ಸ್ನೇಹಿತರೆ, 1971 ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆಯು ಮೂಲತಃ ರಾಷ್ಟ್ರಧ್ವಜ, ಭಾರತದ ಸಂವಿಧಾನ ಮತ್ತು ರಾಷ್ಟ್ರಗೀತೆಗೆ ಉದ್ದೇಶಪೂರ್ವಕವಾಗಿ ಮಾಡುವ ಅವಮಾನ ಅಥವಾ ಗಾಯನಕ್ಕೆ ಅಡ್ಡಿಪಡಿಸುವುದನ್ನ ಅಪರಾಧವೆಂದು ಪರಿಗಣಿಸಿ ಕಾನೂನು ರಕ್ಷಣೆಯನ್ನ ನೀಡಿತ್ತು. 2026 ತಿದ್ದುಪಡಿ ಮಸೂದೆಯು ಈ ಕಾಯ್ದೆಯ 3ನೇ ವಿಧಿಯ ವ್ಯಾಪ್ತಿಯನ್ನು ವಿಸ್ತರಿಸಿ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಗಾಯನವನ್ನು ಉದ್ದೇಶಪೂರ್ವಕವಾಗಿ ತಡೆಯುವುದು ಅಥವಾ ಗಾಯನದಲ್ಲಿ ನಿರತರಾಗಿರುವ ಸಭೆಗೆ ಅಡ್ಡಿಪಡಿಸುವುದನ್ನು ಅಪರಾಧಕರಿಸಿದೆ. ಈ ಅಪರಾಧಕ್ಕೆ ಗರಿಷ್ಠ 3 ವರ್ಷಗಳ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನ ವಿಧಿಸಲು ಕಾನೂನಿನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದ್ದು, ಮರು ಅಪರಾಧ ಎಸಗಿದವರಿಗೆ ಕನಿಷ್ಠ 1 ವರ್ಷದ ಜೈಲು ಶಿಕ್ಷೆಯನ್ನ ಕಡ್ಡಾಯಗೊಳಿಸಲಾಗಿದೆ. 2026 ಜನವರಿಯಲ್ಲಿ ಗೃಹ ಸಚಿವಾಲಯವು ಹೊರಡಿಸಿದ ಮಾರ್ಗದರ್ಶನದ ಪ್ರಕಾರ ಸರ್ಕಾರಿ ಸಮಾರಂಭಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಗೀತೆಯ 6 ಚರಣಗಳನ್ನ ಕಡ್ಡಾಯವಾಗಿ ಹಾಡಬೇಕೆಂದು ಸೂಚಿಸಲಾಗಿತ್ತು. ಕೇಂದ್ರ ಸರ್ಕಾರವು ಈ ಮಸೂದೆಯನ್ನು ವಂದೇ ಮಾತರಂ ಸಂಯೋಜನೆಯ 150ನೇ ವರ್ಷದ ನೆನಪಿನಲ್ಲಿ ಭಾರತದ ರಾಷ್ಟ್ರೀಯ ಪ್ರಜ್ಞೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಗೌರವಿಸುವ ಶಾಸನವೆಂದು ಸಮರ್ಥಿಸಿಕೊಂಡರೆ, ಇದು ಕಾನೂನಿನ ಮೂಲಕ ದೇಶಭಕ್ತಿಯನ್ನ ಬಲವಂತವಾಗಿ ಹೇರುವ ಪ್ರಯತ್ನವಾಗಿದೆ ಎಂದು ಇಸ್ಲಾಮಿಕ್ ಸಂಘಟನೆಗಳು ಆಕ್ಷೇಪಿಸ್ತಾ ಇವೆ. ಸ್ನೇಹಿತರೆ, ಇಸ್ಲಾಮಿಕ್ ಸಂಘಟನೆಗಳು ಎತ್ತಿರುವ ಆಕ್ಷೇಪಣೆಯ ಕೇಂದ್ರ ಬಿಂದುವು ಇಸ್ಲಾಮಿಕ್ ಧರ್ಮದ ಮೂಲಭೂತ ತತ್ವವಾದ ತೌಹೀದ್ ಅಂದ್ರೆ ಏಕದೇವೋಪಾಸನೆ, ಅಂದ್ರೆ ಒಂದೇ ದೇವರನ್ನ ಪೂಜೆ ಮಾಡೋದ್ರಲ್ಲಿದೆ. ಈ ನಂಬಿಕೆಯಲ್ಲಿ ಅಡಗಿದೆ. ಇಸ್ಲಾಮಿಕ್ ದೇವಶಾಸ್ತ್ರ ಅಥವಾ ಧರ್ಮಶಾಸ್ತ್ರದ ಪ್ರಕಾರ ಆರಾಧನೆ, ಪೂಜೆ ಮತ್ತು ಶಿರಬಾಗುವಿಕೆಗೆ ಏಕೈಕ ಅರ್ಹನು ಪ್ರಪಂಚದ ಸೃಷ್ಟಿಕರ್ತನಾದ ಅಲ್ಲಾಹುಗೆ ಮಾತ್ರವಾಗಿದೆ. ಸೃಷ್ಟಿಕರ್ತನ ಹೊರತಾಗಿ ಯಾವುದೇ ವ್ಯಕ್ತಿ, ಭೌತಿಕ ವಸ್ತು, ಸಕಾರ ರೂಪ ಅಥವಾ ಭೌಗೋಳಿಕ ಭೂಪ್ರದೇಶಗಳನ್ನ ದೇವತೆಯೆಂದು ಪರಿಗಣಿಸುವುದು ಅಥವಾ ದೇವರೆಂದು ಪೂಜಿಸುವುದು ಇಸ್ಲಾಂನಲ್ಲಿ ಬಹುದೇವೋಪಾಸನೆ ಎನಿಸಿಕೊಳ್ಳುತ್ತದೆ ಮತ್ತು ಇದು ಅತಿದೊಡ್ಡ ಧಾರ್ಮಿಕ ಅಪರಾಧವಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಂಬೇಡ್ಕರ್ ಅವರು ಹೇಳಿದ್ದು ಎಷ್ಟು ಸತ್ಯ ಅನ್ನೋದು ಗೊತ್ತಾಗುತ್ತೆ. ಮುಸ್ಲಿಮರು ಅಥವಾ ಇಸ್ಲಾಂ ಯಾವತ್ತೂ ಕೂಡ ಭಾರತವನ್ನ ನನ್ನ ದೇಶ, ನನ್ನ ಭೂಮಿ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಅವತ್ತು ಅಂಬೇಡ್ಕರ್ ಅವರು ನೇರಾನೇರವಾಗಿ ಹೇಳಿದ್ರು. ಆದ್ರೆ ಅವರ ಮಾತನ್ನ ಯಾರೂ ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಅಂಬೇಡ್ಕರ್ ಅವರ ಜ್ಞಾನವನ್ನ, ಅವರ ಪುಸ್ತಕಗಳನ್ನ, ಅವರ ಹೇಳಿಕೆಗಳನ್ನ, ಅವರ ಮಾತುಗಳನ್ನ ತುಂಬಾ ಜನ ತುಳಿದ್ರು. ಆದ್ರೆ ಇವತ್ತು ಅವರನ್ನ ಕೀಳಾಗಿ ನೋಡಿದವರೇ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ರಚಿಸಿದ ವಂದೇ ಮಾತರಂ ಗೀತೆಯ 3ನೇ ಚರಣದಿಂದ 6ನೇ ಚರಣದವರೆಗಿನ ಭಾಗಗಳಲ್ಲಿ ಮಾತೃಭೂಮಿಯಾದ ಭಾರತವನ್ನು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಾದ ದುರ್ಗಾ ಮತ್ತು ಲಕ್ಷ್ಮಿ ದೇವತೆಗಳ ರೂಪದಲ್ಲಿ ಸಾಕ್ಷಾತ್ಕರಿಸಿ ವರ್ಣಿಸಲಾಗಿದೆ. ಗೀತೆಯು ಮಾತೃಭೂಮಿಯನ್ನು 10 ಆಯುಧಗಳನ್ನ ಹಿಡಿದಿರುವ ದುರ್ಗೆ ಎಂದು ಮತ್ತು
ಮತ್ತು ಕಮಲದಳದಲ್ಲಿ ವಿರಾಜಮಾನಳಾಗಿರುವ ಲಕ್ಷ್ಮಿ ಎಂದು ಬಣ್ಣಿಸಿ ಆ ದೇವತೆಗಳಿಗೆ ಪ್ರಣಾಮಗಳನ್ನ ಸಲ್ಲಿಸಲು ಕರೆ ನೀಡುತ್ತದೆ. ಈ ನಿರ್ದಿಷ್ಟ ಸಾಲುಗಳನ್ನ ಪಠಿಸುವುದು ಅಥವಾ ಗೌರವವನ್ನ ಸಲ್ಲಿಸುವುದು ಮುಸ್ಲಿಮರ ಧಾರ್ಮಿಕ ನಂಬಿಕೆಗೆ ತದ್ವಿರುದ್ಧವಾಗಿದ್ದು ದೇಶವನ್ನ ಪ್ರತ್ಯಕ್ಷ ದೇವತೆ ಎಂದು ಪೂಜಿಸುವಂತೆ ಬಲವಂತಪಡಿಸಿದಂತಾಗುತ್ತದೆ ಎಂಬುದು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಸ್ಪಷ್ಟವಾದವಾಗಿದೆ. ಹೀಗಾಗಿ ಇಸ್ಲಾಂ ಪಂಡಿತರು ದೇಶಭಕ್ತಿ ಮತ್ತು ಧಾರ್ಮಿಕ ಆರಾಧನೆ ನಡುವೆ ಇರುವ ತತ್ವಶಾಸ್ತ್ರೀಯ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಎತ್ತಿ ಹಿಡಿದಿದ್ದಾರಂತೆ. ಮಾತೃಭೂಮಿಯ ಮೇಲಿನ ಪ್ರೀತಿ, ದೇಶದ ನಾಗರಿಕ ಕರ್ತವ್ಯಗಳ ಪಾಲನೆ, ರಕ್ಷಣೆ ಮತ್ತು ದೇಶದ ನಿಷ್ಠೆಯು ಪ್ರತಿಯೊಬ್ಬ ಮುಸ್ಲಿಮನ ಧಾರ್ಮಿಕ ಮತ್ತು ಸಾಮಾಜಿಕ ಬಾಧ್ಯತೆಗಳಾಗಿದೆ ಅಂತ ಇವರು ಹೇಳ್ತಾರೆ. ಎಕ್ಸಾಂಪಲ್ಗೆ ಡಾಕ್ಟರ್ ಅಲ್ಲಾಮಾ ಇಕ್ಬಾಲ್ ರಚಿಸಿದ ಸಾರೆ ಜಹಾನ್ ಸೆ ಅಚ್ಚಾನಂತಹ ಕೇವಲ ರಾಷ್ಟ್ರೀಯ ಅಭಿಯಾನ ಮತ್ತು ಪ್ರಕೃತಿಯನ್ನ ಬಣ್ಣಿಸುವ ಗೀತೆಗಳನ್ನ ಮುಸ್ಲಿಮರು ಯಾವುದೇ ಹಿಂಜರಿಕೆ ಇಲ್ಲದೆ ಹಾಡ್ತಾರೆ. ಆದರೆ ದೇಶವನ್ನ ದೇವತೆ ಎಂದು ಪರಿಗಣಿಸಿ ಪೂಜಿಸುವುದು ದೇಶಭಕ್ತಿಯ ಸಂಕೇತವಾಗಲಾರದು, ಬದಲಿಗೆ ಅದು ಧಾರ್ಮಿಕ ನಂಬಿಕೆಯ ಉಲ್ಲಂಘನೆಯಾಗುತ್ತದೆ ಎಂಬುದು ಇವರ ಪ್ರತಿಪಾದನೆಯಾಗಿದೆ. ಈ ಇಸ್ಲಾಂ ಧರ್ಮದ ಕಟ್ಟುಪಾಡುಗಳು, ಕಟ್ಟುನಿಟ್ಟಿನ ನಿಯಮಗಳನ್ನ ನೋಡ್ತಾ ಹೋದ್ರೆ ಯಾರಿಗೆ ಆದ್ರೂ ತಲೆ ಕೆಟ್ಟೋಗುತ್ತೆ. ಯಾಕಂದ್ರೆ ಈ ಧರ್ಮ ಸೃಷ್ಟಿಯಾಗಿರೋದೇ ಕ್ರಿಶ್ಚಿಯನ್ನರಿಂದ, ಯಹೂದಿಗಳಿಂದ. ಅಂದ್ರೆ ಯಹೂದಿಗಳಲ್ಲಿ, ಕ್ರಿಶ್ಚಿಯನ್ನರಲ್ಲಿ ಏನೇನಿದೆ ಅದೆಲ್ಲವೂ ಕೂಡ ಇವರು ಕಾಪಿ ಮಾಡಿ ಇಸ್ಲಾಂ ಅನ್ನೋ ಒಂದು ಧರ್ಮನ ಮಾಡಿದಾರಷ್ಟೇ. ಒಂದ್ ವೇಳೆ ಇವರೇನಾದ್ರೂ ಸ್ವಂತವಾಗಿ ಒಂದು ಧರ್ಮವನ್ನ ಸೃಷ್ಟಿಸಿದ್ರೆ ಇನ್ನು ಏನೇನೆಲ್ಲ ನಿಯಮಗಳನ್ನ ತರ್ತಾ ಇದ್ರೋ ಇವರಿಗೆ ಗೊತ್ತು. ಇನ್ನು ಸ್ನೇಹಿತರೆ, ಕಾನೂನುಬದ್ಧವಾಗಿ ವಂದೇ ಮಾತರಂ ಗಾಯನವನ್ನು ಕಡ್ಡಾಯಗೊಳಿಸುವುದು ಭಾರತದ ಸಂವಿಧಾನವು ತನ್ನ ನಾಗರಿಕರಿಗೆ ನೀಡುವ ಮೂಲಭೂತ ಹಕ್ಕುಗಳಿಗೆ ನೇರ ಸವಾಲಾಗಿದೆ ಎಂದು ಲಿಖಿತ ಆಕ್ಷೇಪಣೆಗಳಲ್ಲಿ ತಿಳಿಸಲಾಗಿದೆ. ಸಂವಿಧಾನದ 25ನೇ ವಿಧಿಯು ಪ್ರತಿಯೊಬ್ಬ ನಾಗರಿಕನಿಗೂ ತನ್ನದೇ ಇಷ್ಟವಾದ ಧರ್ಮವನ್ನು ಅಬಾಧಿತವಾಗಿ ನಂಬುವ, ಆಚರಿಸುವ ಮತ್ತು ಪ್ರಚಾರವನ್ನ ಮಾಡುವ ಮೂಲಭೂತ ಹಕ್ಕನ್ನ ಖಾತರಿಪಡಿಸುತ್ತದೆ. ಅದೇ ರೀತಿ 19(1)(a ವಿಧಿಯು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನೀಡುತ್ತದೆಯಾದರೂ ಇದು ಒಬ್ಬರ ಆತ್ಮಸಾಕ್ಷಿಗೆ ವಿರುದ್ಧವಾದ ಸಂದರ್ಭಗಳಲ್ಲಿ ಮೌನವಾಗಿರುವ ಅಥವಾ ಭಾಗವಹಿಸದಿರುವ ಹಕ್ಕುಗಳನ್ನು ಸಹ ಒಳಗೊಂಡಿದೆ. ಈ ಸಂವಿಧಾನಿಕ ತತ್ವಕ್ಕೆ ಬೆಂಬಲವಾಗಿ ಭಾರತದ ಸುಪ್ರೀಂ ಕೋರ್ಟ್ ನೀಡಿರುವ ಬಿಜೋಯಿ ಇಮ್ಯಾಯುನ್ ಎಲ್ ವಿರುದ್ಧ ಕೇರಳ ರಾಜ್ಯ ಪ್ರಕರಣದ ತೀರ್ಪನ್ನ ಪ್ರಮುಖವಾಗಿ ಉಲ್ಲೇಖಿಸಲಾಗಿದೆ. ಈ ಪ್ರಕರಣದಲ್ಲಿ ಜೆಹೋವಾಲ್ ವಿಟ್ನೆಸ್ ನಂಬಿಕೆಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಧಾರ್ಮಿಕ ನಂಬಿಕೆಯಂತೆ ದೇವರನ್ನ ಹೊರತುಪಡಿಸಿ ಅನ್ಯ ಗೀತೆಗಳನ್ನ ಹಾಡಲು ಸಾಧ್ಯವಿಲ್ಲವೆಂದು ರಾಷ್ಟ್ರೀಯ ಗೀತೆ ಜನಗಣಮನ ಹಾಡಲು ನಿರಾಕರಿಸಿದರು. ಉನ್ನತ ನ್ಯಾಯಾಲಯವು ತನ್ನ ತೀರ್ಪಿನಲ್ಲಿ ನಾಗರಿಕನು ಗೀತೆಗೆ ಸೂಕ್ತ ಗೌರವವನ್ನ ಸೂಚಿಸಿ ಶಾಂತವಾಗಿ ನಿಂತುಕೊಂಡರೆ ಸಾಕು, ಇವರ ಧಾರ್ಮಿಕ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಗೀತೆಯನ್ನ ಹಾಡುವಂತೆ ಬಲವಂತಪಡಿಸುವುದು ಸಂವಿಧಾನದ 19ನೇ ಮತ್ತು 25ನೇ ವಿಧಿಗಳ ಸ್ಪಷ್ಟ ಉಲ್ಲಂಘನೆಯಾಗುತ್ತದೆ ಎಂದು ತೀರ್ಪು ನೀಡಿತು. ಇನ್ನು ಐತಿಹಾಸಿಕವಾಗಿ ನೋಡಿದಾಗ 1937ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯು ರವೀಂದ್ರನಾಥ್ ಟಾಗೋರ್ ಅವರ ಸಮಗ್ರ ಅಭಿಪ್ರಾಯವನ್ನು ಆಧರಿಸಿ ನಿರ್ಣಯವೊಂದನ್ನ ಅಂಗೀಕರಿಸಿತು. ಟಾಗೋರ್ ಅವರು ವಂದೇ ಮಾತರಂ ಗೀತೆಯ ಕೊನೆಯ ಚರಣಗಳು ಧಾರ್ಮಿಕ ಆರಾಧನೆಯಿಂದ ಕೂಡಿದ್ದು ಬಹುಧಾರ್ಮಿಕ ರಾಷ್ಟ್ರದ ಸಂಸತ್ತು ಅಥವಾ ಸಾರ್ವಜನಿಕ ವೇದಿಕೆಗಳಿಗೆ ಸೂಕ್ತವಲ್ಲವೆಂದು ಸ್ಪಷ್ಟಪಡಿಸಿದರು. ಇದರ ಪರಿಣಾಮವಾಗಿ ಕೇವಲ ನಿಸರ್ಗದ ಸೌಂದರ್ಯ ಮತ್ತು ಮಾತೃಭೂಮಿಯ ಫಲವತ್ತತೆಯನ್ನ ಬಣ್ಣಿಸುವ ಮೊದಲ 2 ಚರಣಗಳನ್ನು ಮಾತ್ರ ರಾಷ್ಟ್ರೀಯ ಗೀತೆಯಾಗಿ ಸ್ವೀಕರಿಸಲಾಯಿತು. 1950ರಲ್ಲಿ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಹ ಇದೇ ಭಾವನೆಯನ್ನ ಪುನರುಚ್ಚರಿಸಿದರು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.